करहुन्नुमा, जिसे किसानों के त्योहार के रूप में जाना जाता है, इसे परंपरागत रूप से कलबुर्गी जिले के किसान बड़ी धूमधाम से मनाते थे। हालांकि इस बार समय पर बारिश न होने के कारण किसानों का उत्साह कम हो गया है और त्योहार थोड़ा फीका रहा। कलबुर्गी तालुक के जामगा गांव में किसानों ने अपने बैलों को नहलाया, उन्हें रंगों से सजाया, गहने पहनाए और उनकी विशेष पूजा की। इसके बाद किसानों ने बैलों को मीठा भोजन खिलाया और अपनी कृषि जीवन का महत्वपूर्ण हिस्सा रहे इन पशुओं के प्रति अपनी कृतज्ञता व्यक्त की। दोपहर में बैलों को गांव की मुख्य सड़कों से निकालकर करहुन्नुमा का जश्न मनाया गया। इसके बाद गांव की परंपरा के अनुसार 120 किलोग्राम भारोत्तोलन प्रतियोगिता आयोजित की गई, ताकि पारंपरिक मान्यताओं के अनुसार आने वाली बारिश का अनुमान लगाया जा सके। इस अवसर पर गांव के युवाओं ने वजन उठाकर अपनी ताकत का प्रदर्शन किया और वहां मौजूद लोगों का दिल जीत लिया। बारिश न होने की वजह से परेशानियों के बावजूद किसानों ने अपनी परंपरा को कायम रखते हुए करहुन्नुमा त्योहार मनाया, जो बेहद खास रहा। ಸೈಡಿಗೆ ಬಾರೋ. ಸೊ ನಮ್ಮ ಗ್ರಾಮದ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ ಏನಪ್ಪಾ ಅಂದ್ರ, ಪ್ರತಿ ವರ್ಷ ನಾವು ನಮ್ಮ ಗ್ರಾಮದ ಆರಾಧ್ಯ ದೇವತೆಯಾದ ಮಹಾಲಕ್ಷ್ಮಿ ಮಂದಿರದಲ್ಲಿ ಗುಂಡು ಎತ್ತುವುದರ ಮೂಲಕ ನಿಸರ್ಗದಲ್ಲಿ ಆಗ್ತಕ್ಕಂತ ಒಂದು ಬದಲಾವಣೆಗಳು ಅಂದ್ರೆ ಮಳೆ ಬರ್ತಕ್ಕಂತ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಅದು ಭವಿಷ್ಯದ ರೂಪದಲ್ಲಿ. ಅದರಂತೆ ಇವತ್ತು ನಾವು ಮಾಡಿದಂತ ಒಂದು ಕಾರುಣ್ಣಿಮೆ ದಿನದ ಈ ಗುಂಡು ಎತ್ತುವ ಕಾರ್ಯಕ್ರಮದಲ್ಲಿ ಇವತ್ತು ಮಹಾಲಕ್ಷ್ಮಿ ಮಂದಿರದಲ್ಲಿ ಎಲ್ಲಾ ಗ್ರಾಮಸ್ಥರು ಸೇರಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ 8 ಜನ ಯುವಕರು ಆ ಒಂದೂವರೆ ಕ್ವಿಂಟಲ್ ಒಂದು ಕಲ್ಲಿನ ಗುಂಡನ್ನ ಎತ್ತುವುದರ ಮೂಲಕ ಮಳೆಯ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ತಕ್ಕಂತ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ. ಇದು ವೈಜ್ಞಾನಿಕವಾಗಿಯೂ 80% ಸತ್ಯವಾಗಿರುತ್ತದೆ. ಅದರಲ್ಲಿ ಮಳೆಯ ಪ್ರಮಾಣಗಳು ಹೆಂಗೆ ಅದಾವ ಅನ್ನತಕ್ಕಂಥದ್ದು, ಆರಿದ್ರಿ ಮಳೆ ಸಾಧಾರಣವಾಗಿರ್ತದಂತ ಒಂದು ಭವಿಷ್ಯ ಅದ. ಅದರಲ್ಲಿ ಅರ್ಧದಷ್ಟು ಮಳೆ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ಪುನರಸ ಸಂಪೂರ್ಣವಾಗಿ ಇರ್ತದ. ಆಶ್ರಿಸಿ ಮತ್ತು ಸಂಪೂರ್ಣವಾಗ್ಯದ. ಮಗಿ ಅರ್ಧದಷ್ಟು ಮಳೆ ಬರ್ತಕ್ಕಂತ ಒಂದು ಭವಿಷ್ಯ ಇದೆ. ಹುಬ್ಬಿ ಅರ್ಧದಷ್ಟು ಇದೆ. ಉತ್ರಿ ಸಂಪೂರ್ಣವಾಗಿ ಮಳೆ ಅಂದ್ರ ನಮ್ಮ 2ನೇ ಬೆಳೆಯಲ್ಲಿ ಬರ್ತಕ್ಕಂತ ಉತ್ರಿ ಮಳೆ ಸಂಪೂರ್ಣವಾಗ್ಯದ ಅಂತ ಹೇಳ್ತದೆ. ಫಸ್ಟ್ ಮುಂದಿನ ಮಳೆ ಅರ್ಧದಷ್ಟಿದೆ. ಚಿತ್ತಿ ಅಂತಕ್ಕಂತ ಮಳೆ ಇದು ಸಂಪೂರ್ಣ. ಈ ಚಿತ್ತಿ ಮತ್ತು ಉತ್ರಿ ಮಳೆ ಬಂದ್ರ ನಮ್ಮ ಹಿಂಗಾರು ಮಳೆ ಬೆಳೆಗಳೇನವ ಬಹಳ ಸಂಪೂರ್ಣವಾಗಿ ಬೆಳೀತಕ್ಕಂತ ಒಂದು ಆಶಾಭಾವನೆ ಅದ. ಸಾಕಿ ಕೂಡ ಸಂಪೂರ್ಣ ಮಳೆ ಇರ್ತದ. ಸೊ ಇದರಲ್ಲಿ ನಮ್ಮ ದನ ಕರುಗಳಿಗೆ, ಬಸವಣ್ಣನಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳತಕ್ಕಂತ ಒಂದು ಭವಿಷ್ಯ ಇವತ್ತು ನಮ್ಮ ಗ್ರಾಮದಲ್ಲಿ ಆ ಗುಂಡು ಎತ್ತುವುದರ ಮೂಲಕ ನಾವೆಲ್ಲರೂ ನೋಡ್ತಾ ಇದೀವಿ. ಇದೇ ವರ್ಷ ಅಲ್ಲಲ್ಲ, ಪ್ರತಿ ವರ್ಷ 100 ವರ್ಷಗಳ ಕಾಲ ನಮ್ಮ ಗ್ರಾಮದಲ್ಲಿ ನಡೆದುಕೊಂಡು ಬಂದಿರತಕ್ಕಂತ ಸಂಪ್ರದಾಯ ಇದು 80% ಸತ್ಯವಾಗ್ಯದ. ಸೊ ವೈಜ್ಞಾನಿಕವಾಗಿಯೂ ನೋಡುವಾಗ ಈ ವರ್ಷ ಪರಿಪೂರ್ಣವಾದ ಮಳೆಗಾಲ ಇಲ್ಲ ಅಂತಕ್ಕಂಥದ್ದು ಒಂದು ಮುನ್ಸೂಚನೆ ಇದೆ. ಅದರಂತೆ ಇವತ್ತು ನಮ್ಮ ಸಾಂಪ್ರದಾಯಿಕ ಗುಂಡು ಎತ್ತುವವರು ಕೂಡ ಅಷ್ಟೇ ಮಳೆಗಳನ್ನ ಹೇಳಿದಕ್ಕೆ ಬಹಳ ಒಂದು ಭವಿಷ್ಯ ಚೆನ್ನಾಗ್ಯದ. ಸೊ ಇದು ಇನ್ನೂ ನಮ್ಮ ಮಹಾಲಕ್ಷ್ಮಿ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಇರ್ತದ. ಮಹಾಲಕ್ಷ್ಮಿ ಒಳ್ಳೆ ಮಳೆ ಬೆಳೆಯನ್ನು ನಮ್ಮೂರಿಗೆ ಹಾರೈಸಲಿ ಅಂತ ಹೇಳಿ ನಾವು ಹಾರೈಸ್ತೀವಿ.
ಜಮಗವಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಊರಿನಲ್ಲಿ ಬಹುವಿಜೃಂಭಣೆಯಿಂದ ಕಾರು ಹುಣ್ಣಿಮೆಯನ್ನು ನಡೆಸಿಕೊಂಡು ನಮ್ಮ ಗ್ರಾಮದ ಎಲ್ಲ ರೈತಾಪಿ ವರ್ಗದವರು ಬಹುವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಕೊಟ್ಟಿರುತ್ತಾರೆ. ಹಾಗೂ ಎಲ್ಲಾ ರೈತರಿಗೂ ಈ ಮಹಾಲಕ್ಷ್ಮಿ ಆವರಣದಲ್ಲಿ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತ ಎರಡು ಮಾತುಗಳನ್ನು